ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ರಾಧಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಬ ಸಿಂಪಲ್ಲಾಗಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಆಯಿತಾ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ಇವಾಗ ತುಂಬಾ ಸಿಂಪಲ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಟೊಮ್ಯಾಟೊ ಮತ್ತು ಈರುಳ್ಳಿ, ಕೊಬ್ಬರಿ ಮತ್ತು ಸ್ವಲ್ಪ ಚಕ್ಕೆನ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಯಿತಾ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಪುದೀನನ್ನು ತೊಳ್ಕೊಂಡಿದ್ದೀನಿ. ಪುದೀನ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊತೀನಂತೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣಂತೆ. ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಆಮೇಲೆ 2.5 ಗ್ಲಾಸಷ್ಟು ಅಕ್ಕಿ, ಇಲ್ಲಿದೆ ಎಲ್ಲ ಗ್ಲಾಸು, ಈ ಗ್ಲಾಸ್ ಸೈಜಲ್ಲಿ 2.5 ಗ್ಲಾಸ್ ಅಕ್ಕಿ. ಆಮೇಲೆ ಮೊಸರು, 1-2 ಮೆಣಸಿನ್ಕಾಯಿ, ನಿಂಬೆಹಣ್ಣು, ಚಕ್ಕೆ ಮತ್ತು 1-2 ಲವಂಗ, ಆಮೇಲೆ ಪಲಾವ್ ಎಲೆ, ಆಮೇಲೆ ಗರಂ ಮಸಾಲ, ಸ್ವಲ್ಪ ಅರಿಶಿಣ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಈರುಳ್ಳಿ, ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ ಆಯಿತಾ. ಆಮೇಲೆ ಬಿರಿಯಾನಿ ಮಸಾಲ, 1 ಕಪ್ಪಷ್ಟು ಮೊಸರು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಕಪ್ಪಷ್ಟು ಎಣ್ಣೆ ಆಯಿತಾ. ಇಲ್ಲಿ ರುಬ್ಕೊಂಡಿದ್ದೀನಿ, ಅವಾಗಲೇ ತೋರಿಸಿದ್ನಲ್ಲ, ಇದೆಲ್ಲ ಮಸಾಲೆನ ರುಬ್ಕೊಂಡಿರೋದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಕರೆಂಟ್ ಹೇಳೋಕ್ಕಿಲ್ಲ. ಇವಾಗ ಆ್ಯಕ್ಚುಲಿ ಕರೆಂಟ್ ಬೇರೆ ಹೋಗಿದೆ, ಟಾರ್ಚ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಆಯಿತಾ. ದಮ್ ಬಿರಿಯಾನಿ ಇದು. ಓಕೆ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣಂತೆ. ಐಟಮ್ ಜಾಸ್ತಿ ಕಾಣಿಸ್ತಾ ಇರ್ಬೋದು, ಅಷ್ಟೇನಿಲ್ಲ, ಒಟ್ಟಿನಲ್ಲಿ ಸಖತ್ತಾಗಿರುತ್ತೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಫಸ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇವಾಗ ಈ ಕಪ್ ತೋರಿಸಿದ್ನಲ್ಲ, ಈ ಕಪ್ ಫುಲ್ಲು ಎಣ್ಣೆ ಹಾಕ್ಕೊಂಡೈತೆ. ಆವಾಗಲೇ ಈರುಳ್ಳಿ ತೋರಿಸಿದ್ನಲ್ಲ, ಆ ಈರುಳ್ಳಿನ ಹಾಕ್ಕೊಳ್ತಾ ಇದೆ. ಆಯಿತಾ. 2 ಈರುಳ್ಳಿ ಫುಲ್ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಕೆಂಪಗಾಗುವಾಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಫ್ರೈ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ. ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕದು, ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು. ನಾರ್ಮಲ್ ಬಿರಿಯಾನಿ ಅಂದರೆ ಸ್ವಲ್ಪ ಬೇಗ ಆಗುತ್ತೆ, ಸ್ವಲ್ಪ ದಮ್ ಬಿರಿಯಾನಿ ಅಂದರೆ ಲೇಟ್ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಗ್ರೇವಿಗೆ ತಕ್ಕೋತೀನಂತೆ, ಜಾಸ್ತಿ ಏನಿಲ್ಲ, ಸ್ವಲ್ಪ 1 kg ಇದೆ ಇದು. ನೋಡಿ, ಇಷ್ಟು ಕೆಂಪಗಾದರೆ ಸಾಕು, ತಕ್ಕೊಂಬಿಡೋಣ. ಇವಾಗ ಚಿಕನ್ನ ಮಿಕ್ಸ್ ಮಾಡ್ಕೊತಾ ಇರೋದು. ಆವಾಗಲೇ ಇದರಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡು ತಕ್ಕೊಂಡಿದ್ವಲ್ಲ ಆಯಿತಾ, ಇದರಲ್ಲೇ ಈರುಳ್ಳಿ ಹುರ್ಕೊಂಡು ತಕ್ಕೊಂಡಿದ್ವಲ್ಲ ಇವಾಗ ಆಯಿತಾ. ಅದೇ ಎಣ್ಣೆಗೆ ಚಿಕನ್ ಹಾಕ್ಕೊಳ್ಳಿ ಫಸ್ಟು. ಇದಕ್ಕೆ ಎಣ್ಣೆನ ಜಾಸ್ತಿ ಬೇಕಾಗಲ್ಲ, ಅವಾಗಲೇ ಹಾಕ್ಕೊಂಡಿದ್ವಲ್ಲ ಅಷ್ಟೇ, 1 ಕಪ್ಪು. ಆಮೇಲೆ ಇಲ್ಲಿ ತೋರಿಸಿದ್ನಲ್ಲ, ಉಪ್ಪು, ಅರಿಶಿಣ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಗರಂ ಮಸಾಲ, ಇಷ್ಟು ಹಾಕ್ಕೊಳ್ಳಿ. ಆಮೇಲೆ ಆನಿಯನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಂಡಿರಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ. ಒಳಗಡೆ ಕರೆಂಟ್ ಹೋಗಿತ್ತಲ್ಲ, ಹಾಗಾಗಿ ಹೊರ್ಗಡೆ ಬಂದು ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಆಮೇಲೆ ಬಿರಿಯಾನಿ ಮಸಾಲ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಮೊಸರು, 1 ಕಪ್ ಮೊಸರು ತೋರಿಸಿದ್ನಲ್ಲ ಅಷ್ಟು ಹಾಕ್ಕೊಳ್ಳಿ. ಅಂದರೆ ಸಾಫ್ಟ್ ಆಗುತ್ತೆ ಚಿಕನ್ ಮೊಸರು ಹಾಕೋದ್ರಿಂದ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಸ್ಪೂನಿಂದ ಎಲ್ಲ ಚೆನ್ನಾಗಾಗಲ್ಲ, ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ.
ಆಮೇಲೆ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡಿ ಆಯಿತಾ. ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಇವಾಗ ಅಕ್ಕಿನ ತೊಳ್ಕೊಂಡಿದ್ದೀವಿ. ಇದ್ರ ಫುಲ್ಲು ನೀರು ಹಾಕಿ ಕುದಿಸೋಕೆ ಇಟ್ಕೊಂಡ್ಬಿಡೋಣಂತೆ. ಯಾಕಂದರೆ ಅಕ್ಕಿನ ಸ್ವಲ್ಪ ಆಮೇಲೆ ಬಸ್ಕೋಬೇಕಲ್ಲ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿಸೋಕೆ ಇಡೋಣಂತೆ. ಆವಾಗಲೇ ಇಷ್ಟು ಐಟಮ್ ತೋರಿಸಿದ್ನಲ್ಲ ನಾನು ರೆಸಿಪಿ ತೋರಿಸ್ಬೇಕಾದ್ರೆ, ಇವಾಗ ಇಷ್ಟನ್ನು ಇದ್ರೊಳಗಡೆ ಹಾಕ್ಕೊಳ್ಳೋಣಂತೆ ಆಯಿತಾ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ಜಾಸ್ತಿ ಕುದಿಬಾರ್ದು ಆಯಿತಾ. ರೈಸು ಜಾಸ್ತಿ ಬಾಯ್ಲ್ ಆಗಬಾರ್ದದು. ಇನ್ನೂ ಸ್ವಲ್ಪ ರಫ್ ಆಗಿರುತ್ತಲ್ಲ, ಅಂದರೆ ಇನ್ನೂ ಬಿರ್ಸಾಗಿರುತ್ತಲ್ಲ, ಅವಾಗೆ ತಕ್ಕೋಬೇಕು. ಆಮೇಲೆ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣಂತೆ. ಜಾಸ್ತಿ ತಿರುಗಿಸ್ಬೇಡಿ ಆಯಿತಾ. ಓಕೆ, ಇದಾದ ತಕ್ಷಣ ತೋರಿಸ್ತೀನಿ ನೋಡಿ. ಫುಲ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ಕುದಿಬೇಕದು. ಅದು ಕುದಿಯೋದ್ರಲ್ಲಿ ನಾವು ಸ್ವಲ್ಪ ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡು ಇಟ್ಕೊಳ್ಳೋಣ ಆಯಿತಾ. ಯಾಕಂದರೆ ದಮ್ ಕಟ್ಟಬೇಕಲ್ಲ, ಅದ್ರ ಸುತ್ತ ಹಿಟ್ಟು ಹಾಗಾಗಿ ಅದ್ರ ಸುತ್ತ ಹಿಟ್ಟು ಹಚ್ಚೋಕ್ಬೇಕು ಆಯಿತಾ. ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ಳೋಣಂತೆ. ಇವಾಗ ಇದು ರೈಸು ಇಷ್ಟು ಸಾಕು, ಇಷ್ಟು ಕುದಿದೆ ನೋಡಿ ಆಯಿತಾ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನೀರೆಲ್ಲ ತಕ್ಕೊಂಬಿಡೋಣಂತೆ ಆಯಿತಾ. ಒಂದು ಸ್ವಲ್ಪನೂ ನೀರಿರೋದು ಬೇಡ, ಇದರಲ್ಲಿ ತಕ್ಕೊಂಬಿಡೋಣ ಅಷ್ಟು ನೀರನ್ನ. ಒಂದು 50% ಅಷ್ಟು ಕುದ್ದಿರ್ಬೇಕಾಯ್ತಾ. ಇವಾಗ ಆಫ್ ಮಾಡ್ಕೊಳ್ಳೋಣಂತೆ. ಇವಾಗ ರೈಸು ತಕ್ಕೊಂಡಿದ್ದೀವಿ ಆಯಿತಾ. ಈ ಚಿಕನ್ನ ಅರ್ಧನ ತೆಗಿಬೇಕು, ಇನ್ನೊಂದು ಪಾತ್ರೆಗೆ ತಕ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಈ ಪಾತ್ರೆಗೆ ತಕ್ಕೊಳ್ತಾ ಇರೋದು. ಇವಾಗ 2 ಲೇಯರ್ ಆಗಿ ಮಾಡ್ಕೊಳ್ಳೋಣಂತೆ ಆಯಿತಾ. ಫಸ್ಟು ಸ್ವಲ್ಪ ಚಿಕನ್ ಹಾಕೊಳ್ಳೋಣ. ಇವಾಗ ಫಸ್ಟ್ ಲೇಯರು ಚಿಕನ್ ಹಾಕ್ಕೊಂಡ್ವಾ, ಅದ್ರ ಮೇಲೆ ರೈಸ್ ಹಾಕ್ಕೊಳ್ಳಿ. ಫುಲ್ಲು ಬಿಸಿ ಇದೆ. ಆ ಒಳಗಡೆ ಬೇರೆ ಕರೆಂಟ್ ಇಲ್ವಾ, ಹಾಗಾಗಿ ಹೊರ್ಗಡೆ ತೊಗೊಂಬರೋದು ಒಳಗಡೆ ಹೋಗೋದು ಈ ಬಿರಿಯಾನಿ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಇವಾಗ ಮತ್ತೆ ನೆಕ್ಸ್ಟು ಚಿಕನ್ ಹಾಕ್ಕೊಳ್ಳಿ. 2 ಲೇಯರ್ ಆಯಿತಾ. ಫಸ್ಟು ಚಿಕನ್ನು, ಆಮೇಲೆ ರೈಸ್, ಆಮೇಲೆ ಮತ್ತೆ ಚಿಕನ್, ಅದರ ಮೇಲೆ ರೈಸ್. ಮತ್ತೆ ಅದ್ರ ಮೇಲೆ ರೈಸ್. ಇವಾಗ ಅಷ್ಟು ರೈಸ್ ಹಾಕೊಂಡ್ಬಿಡೋಣ ಪಾತ್ರೆಯಲ್ಲಿ ಇರೋದು. ಫುಲ್ಲು ಬಿಸಿ ಬಿಸಿ ಇತ್ತು, ಅವಾಗಲೇ ಹಾಕೊಂಡ್ಬಿಡ್ಬೇಕಾಯ್ತಾ. ಇವಾಗ ಎಲ್ಲನೂ ಕರೆಕ್ಟಾಗಿ ಮಾಡ್ಕೊಳ್ಳೋಣಂತೆ. ಅದ್ರ ಮೇಲೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅವಾಗಲೇ ನಾವು, ಅದನ್ನು ಹಾಕ್ಕೊಳ್ಳಿ. ಮೇಲ್ಗಡೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಆಮೇಲೆ ನೆಕ್ಸ್ಟು ಹಿಟ್ಟು. ಆಮೇಲೆ ಹಿಟ್ಟನ್ನು ಸುತ್ತ ಅಂಟಿಸ್ಕೊತ ಹೋಗಿ. ಆವಾಗಲೇ ಮೈದಾ ಹಿಟ್ಟು ತೋರಿಸಿದ್ನಲ್ಲ ನಿಮಗೆ, ಫುಲ್ಲು ಈ ಸೈಜಲ್ಲಿ ಇಷ್ಟು ದಪ್ಪ ಇರಲಿ ಆಯಿತಾ. ಫುಲ್ ಗಾಳಿನೇ ಹೋಗ್ಬಾರ್ದು ಹೊರ್ಗಡೆ, ಹಾಗೆ ಫುಲ್ ಪ್ಯಾಕ್ ಮಾಡಿ ಆಯಿತಾ. ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಡ್ತೀವಲ್ಲ, ಅದ್ರ ಮೇಲೆ ಯಾವುದಾದ್ರೂ ಭಾರವಾಗಿರೋ ವಸ್ತುನ ಇಡಬೇಕಾಯ್ತಾ. ನಮ್ಮ ಮನೇಲಿ ಒಂದು ಗುಂಡಿದೆ, ಯಾವಾಗಲೂ ನಾವು ದಮ್ ಬಿರಿಯಾನಿ ಮಾಡಿದ್ರೆ ಅದೇ ಇಡೋದು ನಾನು. ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇರೋದು. ಸ್ವಲ್ಪ ಟೈಟ್ ಮಾಡಿ ಕ್ಲೋಸ್ ಮಾಡಿದ ತಕ್ಷಣ ಆಯಿತಾ, ಗಾಳಿ ಹೋಗ್ಬಾರ್ದು ನೋಡಿ. ಸೂಪರಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಇರುತ್ತೆ ನೀವು ಟ್ರೈ ಮಾಡೋದ್ರಿಂದ ಆಯಿತಾ. ಫುಲ್ಲು ಟೈಟಾಗೆ ಮುಚ್ಚಬೇಕು ಆಯಿತಾ. ಡೈರೆಕ್ಟಾಗಿ ಪಾತ್ರೆ ಇಟ್ಬಿಟ್ರೆ ಏನಾಗುತ್ತೆ, ಸೀದೋದಂಗೆ ಆಗುತ್ತೆ ಸ್ವಲ್ಪ.
ಹಾಗಾಗಿ ಹಂಚಿಟ್ಕೊಂಡು ಅದ್ರ ಮೇಲೆ ಆಯಿತಾ, ಇವಾಗ ಪಾತ್ರೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟು ಅದ್ರ ಮೇಲೆ ನಾನು ಹೇಳಿದ್ನಲ್ಲ ಫುಲ್ಲು ಭಾರ ಇದೆ, ಈ ಗುಂಡನ್ನು ಅದ್ರ ಮೇಲೆ ಇಟ್ಕೊಂಡ್ಬಿಡೋದು ಆಯಿತಾ. ಅಂದರೆ ಫಾಸ್ಟಾಗಿ ಇಟ್ಕೊಂಡಿರಿ ಗ್ಯಾಸ್ ಫಸ್ಟು, ಆಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊಂಬಿಡಿ. ಓಕೆ, ಇದಾದಮೇಲೆ ತೋರಿಸ್ತೀನಂತೆ ನಾನು. ಇವಾಗ ಓಪನ್ ಮಾಡ್ತಾಯಿದ್ದೀವಿ, ಆಗಿದೆ. ಫುಲ್ ಟೈಟಾಗಿ ಹಿಡ್ದಿರುತ್ತೆ ಆಯಿತಾ. ಕರೆಂಟ್ ದಾರಿ ಕಾದಿದ್ರೆ ಇನ್ನೂ ಆಗ್ತಾ ಇರಲಿಲ್ಲ, ಇನ್ನೂ ಕತ್ತಲಲ್ಲಿ ಹೆಂಗೋ ಮಾಡಿದ್ದೀವಿ ಒಟ್ಟಿನಲ್ಲಿ. ಆಹಾ, ತೆಗೆದ ತಕ್ಷಣ ಫುಲ್ಲು ಸ್ಮೆಲ್ಲು. ಇವಾಗ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇವಾಗ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇರೋದು ಆಯಿತಾ. ಸ್ಮೆಲ್ ಮಾತ್ರ ನಾವು ಕುಕ್ಕರಲ್ಲಿ ನಾರ್ಮಲ್ ಬಿರಿಯಾನಿ ಮಾಡೋದಕ್ಕೂ ಬಟ್ ದಮ್ ಬಿರಿಯಾನಿ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ. ಟೇಸ್ಟು ಹಾಗೆ ಆಯಿತಾ. ಇದು ಚೆನ್ನಾಗಿರುತ್ತೆ, ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಹಚ್ಚಿರೋದು ಇದು ಹಿಟ್ಟು ನೋಡಿ ಹೆಂಗಾಗೋಗಿದೆ, ಫುಲ್ ರಬ್ಬರ್ ಥರ ಆಗೋಗಿದೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಆಯಿತಾ. ಚೆನ್ನಾಗಿ ಒಬ್ಬೊಬ್ಬರು ಕಲರ್ ಹಾಕ್ಬೋದು, ಬಟ್ ಕಲರ್ ಹಾಕ್ದೇನೆ ಮಾಡಿ ನೋಡಿ ಆಯಿತಾ, ಖಂಡಿತ ಚೆನ್ನಾಗಿರುತ್ತೆ. ಆ ಸ್ಮೆಲ್ಗೆ ನೀವು ಅರ್ಧ ಹೊಟ್ಟೆ ಫುಲ್ಲಾಗಿಬಿಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ಆಯಿತಾ. ಅಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ರೀ. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇರೋದು ನೋಡಿ, ಖಂಡಿತ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.